ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ, ಯಾರೋ ನಾ ಮಾಡೋ ಅಡುಗೆನ ಪ್ರಿಯ ಆರ್ಡರ್ ಮಾಡಿಕೊಂಡು ಹೋಮ್ ಕುಕ್ ಮೀಲ್ಸ್ನ ಇಷ್ಟಪಟ್ಟು ಅದಕ್ಕೆ ದುಡ್ಡು ಕೊಟ್ಟು ತಿಂದು ಇಷ್ಟು ಒಳ್ಳೆ ರಿವ್ಯೂಸ್ ಕೊಟ್ಟು ಮತ್ತೆ ಇನ್ನೊಂದು ಸತಿ ಆರ್ಡರ್ ಪ್ಲೇಸ್ ಮಾಡ್ತಾರೆ ಅಂತ. ಇದು ಖಂಡಿತ ರೀಸೆಂಟಾಗಿ ನಾನು ಮಾಡಿದ ದೊನ್ನೆ ಬಿರಿಯಾನಿ, ಚಿಕನ್ ಪೆಪ್ಪರ್ ಹಾಗೆ ಜಾಮೂನ್ ಜೊತೆ ಆಗಿದ್ದು. ಸೊ ಎಲ್ಲ ಆರ್ಡರ್ ಮಾಡಿ ಪ್ಯಾಕ್ ಮಾಡಿ ಫುಡ್ಡನ್ನ ಕಳಿಸಿದ್ಮೇಲೆ ಮತ್ತೇನಾಯ್ತಂದರೆ ಇನ್ನೂ ಒಂದು 2.5 kg ಅಥವಾ 2 kg ಅಷ್ಟು ಪೆಪ್ಪರ್ ಚಿಕನ್ ಬೇಕು ಅಂತ ಮತ್ತೆ ಆರ್ಡರ್ ಮಾಡಿದ್ರು. ನೀವು ನೋಡ್ಬೋದು, ಎಲ್ಲ ನೀಟಾಗಿ ಹೋಮ್ ಕುಕ್ ಮೀಲ್ಸ್ ಫಾರ್ ದ ಫಸ್ಟ್ ಟೈಮ್ ಮಾಡಿ ಇಷ್ಟು ದೊಡ್ಡ ಅಥವಾ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿದ್ದಂತಲೇ ಹೇಳ್ಬೋದು. ಎಲ್ಲ ಮಾಡಿ ಮುಗಿಸಿ ಇನ್ನೇನು ಆಯ್ತಪ್ಪ ಅನ್ನೋಷ್ಟೊತ್ತಿಗೆ ಮತ್ತೆ ಫ್ರೆಶಾಗಿ ಚಿಕನ್ ತೊಗೊಂಡು ಮಸಾಲೆ ಎಲ್ಲ ಫ್ರೆಶಾಗಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಪೆಪ್ಪರ್ ಚಿಕನ್ಗೆ ಆರ್ಡರ್ ಬಂತು. ಅಷ್ಟು ಸಕ್ಸಸ್ಫುಲ್ಲಾಗಿ ಆಯಿತು ಲಾಸ್ಟ್ ಟೈಮ್ ನನ್ನ ಕುಕ್ಕಿಂಗು. ಈ ಸಂಡೇ ಕೂಡ ಮಟನ್ ಕಾಂಬೋನ ರೆಡಿ ಮಾಡ್ತಾ ಇದ್ದೀನಿ. ನೀವು ಕೂಡ ನಮ್ಮನೆ ಹೋಮ್ ಕುಕ್ ಮೀಲ್ಸ್ ತಿನ್ನಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ತೋರಿಸ್ತಿರೋ ನಂಬರ್ಗೆ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇನ್ನೇನು ನನ್ನ ಪೆಪ್ಪರ್ ಚಿಕನ್ ಸೆಕೆಂಡ್ ಟೈಮಿಗೆ ರೆಡಿ ಆಗ್ತಾ ಇದೆ. ಹೇಳಿ ನಿಮಗೆ ಯಾವ ಮೀಲ್ಸ್ ಇಷ್ಟ ಆಗುತ್ತೆ ಅಂತ.